ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಕೇವಲ ರಾಜ್ಯದ ಹಣ ಮಾತ್ರ ಅಲ್ಲ, ಕೇಂದ್ರದ ಹಣಕ್ಕೂ ಕೂಡ ಈಗ ಕುತ್ತು ಬಂದಿದೆ. ಕೇಂದ್ರ ಸರ್ಕಾರ ನೀಡಿದಂಥ 83 ಕೋಟಿಯೂ ಕೂಡ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಂಗಾರು ಹನುಮಂತ ಆರೋಪವನ್ನು ಮಾಡ್ತಿದ್ದಾರೆ. ಕಲ್ಲೇಶ್ ಎಂಬ ಅಧಿಕಾರಿಯನ್ನು ಸಸ್ಪೆಂಡ್ ಹಿಂದೆ ಅಡಗಿದೆಯಂತೆ ಅವ್ಯವಹಾರ. ಕಲ್ಲೇಶನ್ನು ಸಸ್ಪೆಂಡ್ ಮಾಡೋದಲ್ವಂತೆ, ಆತನನ್ನು ಬಂಧಿಸಬೇಕಿದೆ. ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಕಿಡಿಕಾರಿದ್ದಾರೆ. ಕಲ್ಲೇಶನ್ನು ಸಸ್ಪೆಂಡ್ ಮಾಡಿರೋದ್ರಿಂದ ಅವ್ಯವಹಾರ ಇದೆಯಂತೆ. ಅಂದರೆ ಆತನನ್ನು ಕೇವಲ ಸಸ್ಪೆಂಡ್ ಮಾಡೋದಲ್ಲ, ಬಂಧಿಸಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಮತ್ತು ಕಲ್ಲೇಶ್ಗೂ ಸಂಬಂಧ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡ್ತಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿರ್ತಕ್ಕಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಏನೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಲ್ಲೇಶ್ ಅಂತಕ್ಕಂಥ ಅಧಿಕಾರಿಯ ಅಮಾನತ್ತೇನಿದೆ, ಆ ಅಮಾನತ್ತಿನ ಹಿಂದೆ ಮತ್ತೊಂದು ಅನುಮಾನಗಳು ಶುರುವಾಗಿದ್ದಾವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ BJPಯ ರಾಜ್ಯಾಧ್ಯಕ್ಷರಿದ್ದಾರೆ. ಹೊಸ ವಿಚಾರಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದು ಏನು ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಅವ್ಯವಹಾರದ ಹೊಸ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದ್ದಾವೆ ಸರ್. ಈ ಕಲ್ಲೇಶ್ ಸಸ್ಪೆಂಡ್ ಆಗಿರ್ತಕ್ಕಂಥ ವಿಚಾರದ ಹಿನ್ನೆಲೆ ಏನಿದೆ ಸರ್? ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ನಿಗಮದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಿದೆ. ಇವತ್ತು ಕೇಂದ್ರ ಸರ್ಕಾರದ ವಿಶೇಷ ದುರ್ಬಲ ಗುಂಪುಗಳ ಯೋಜನೆ ಅಡಿಯಲ್ಲಿ ಸುಮಾರು 83 ಕೋಟಿ ಅನುದಾನವನ್ನು ನಮ್ಮ ಒಂದು ST ನಿಗಮಕ್ಕೆ ನೀಡಿತ್ತು. ಈ ಒಂದು 83 ಕೋಟಿ ಹಣವನ್ನು ಕಲ್ಲೇಶ್ ಎಂಬುವರು ಮತ್ತು ಅವರ ಅಧಿಕಾರಿಗಳ ತಂಡ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ಮುಖ್ಯಮಂತ್ರಿಗಳ ಕಡೆ ಗಮನ ಕೂಡ ಬಂದಿದೆ. ಗಮನಕ್ಕೆ ಬಂದ ತಕ್ಷಣ ಅವ್ರನ್ನ ಇನ್ನು ಕಲ್ಲೇಶ್ನವರು ಅಮಾನತು ಮಾಡಿದ್ರು. ಈಗ 2 ದಿನದಿಂದ ನಾವು ಮುಖ್ಯಮಂತ್ರಿ ಆಗ್ರಹ ಪಡಿಸೋದು ಏನಂತಂದರೆ, ಅಮಾನತು ಮಾಡೋದಲ್ಲ, ಅವನ್ನ ಕಲ್ಲೇಶನ ಬಂಧನ ಪಡಿಸ್ಬೇಕು. ಕಲ್ಲೇಶನ ಜೊತೆಗೆ ಏನೇನು ಇತರ ಅಧಿಕಾರಿ ಅವ್ರನ್ನೆಲ್ಲ ಬಂಧನಕ್ಕೊಳಪಡಿಸಿ ತನಿಖೆ ಆಗಬೇಕು. ತನಿಖೆಯಾಗಿ ಕೇಂದ್ರ ಸರ್ಕಾರ 8 ಬಾರಿ ಲೆಕ್ಕಪತ್ರ ಕೇಳಿ ನೋಟಿಸ್ ಕೊಟ್ಟರು ಕೂಡ ಒಂದು ಸಲನೂ ರಿಪ್ಲೈ ಮಾಡಿಲ್ಲ. ಈಗ ನೋಡ್ತಾ ಹೋದರೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮೊಂದು ST ಸಮುದಾಯವನ್ನು ತುಳಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. 187 ಕೋಟಿ ಹಗರಣ, ಅದೊಂದು ದೊಡ್ಡ ಹಗರಣ. ಆದರೆ ಅದರಲ್ಲಿ ಸುಮಾರು 89 ಕೋಟಿ 700 ಖಾತೆಗಳಿಗೆ ವರ್ಗಾವಣೆ ಮಾಡಿ ದನ ಕಾಯ್ತಕ್ಕಂಥರಿಗೆ ಮತ್ತು ಎಮ್ಮೆ ಕಾಯ್ತಕ್ಕಂಥರಿಗೆ ಕೂಡ 2 ರಿಂದ 5 ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆಗಳು ಕೂಡ ಆಗಿದೆ. ಮತ್ತು ಆ ಒಂದು ಹಣವನ್ನು ವೈನ್ ಶಾಪ್ಗಳಿಗೆ ಮತ್ತು ಚಿನ್ನದ ಅಂಗಡಿಗಳಿಗೂ ಕೂಡ ವರ್ಗಾವಣೆ ಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಸಮಾಜವನ್ನು ತುಳ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರ ತಲೆದಂಡ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.